ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಏನು ಮಲಗಿಲ್ವಾ? ನೀವಿಲ್ಲ ಅಂದ್ರೆ ನಾನು ಹಿಂಗ್ ಮಲ್ಗಕ್ಕಾಗುತ್ತೆ? ಬನ್ನಿ ರೊಟ್ಟಿಗೆ ಮಲ್ಕೊಂಡು. ಅಯ್ಯೋ ಬಿಡಿ, ಯಾಕೆ ಬಂದಿದ್ ನೀವು? ಹುಡುಗಿನ ನೋಡಕ್ ಬಂದಪ್ಪ. ನಿಮ್ಮನ್ನ ಇಲ್ಬಿಟ್ಟು ನಂಗೆ ಅಲ್ಲೂ ನಿದ್ದೆ ಬರ್ತಿರ್ಲಿಲ್ಲ. ಕನ್ಸಲ್ಲೂ ಬಂದು ಕಾಡ್ತಿದ್ರಿ ನೀವು. ಹೌದಾ? ನೀವು ನಾನು ಎದೆ ಮೇಲೆ ಕಾಲಿಗೆ ಕೂಡಲೇ ಎಚ್ಚರ ಆಗೋಯ್ತು. ಯಾಕೆ ನಗ್ತೀರಾ? ಏನ್ ಹಚ್ಬೇಡಿ ನೀವು. ನಿಮ್ ಎದೆ ಮೇಲೆ ಕಾಲಿಡೋ ತರ ಕನ್ಸು ಬಂತು ಅಂತ ಹೇಳ್ತಿದ್ರ. ನಿಮ್ಮನ್ನ ದೇವ್ರ ತರ ಪೂಜಿಸೋಳು ಆ ತರ ಮಾಡ್ತಾಳ? ನೀವೇನಂತ ಗೊತ್ತು ರೀ, ಅದು ಕನ್ಸಲ್ವಾ? ಅದಂಗೆ ಬಿಡಿ. ಈಗ ಸದ್ಯಕ್ಕೆ ನನ್ನ ಮಾತು ಕೇಳಿ. ಏನು? ಈಗ ನಾವು ವಾಕ್ ಮಾಡಬೇಕು. ವಾಕಿಂಗ? ಇಬ್ರು ಅಂದ್ಕೊಂಡು ವಾಕಿಂಗ್ ಮಾಡ್ತೀವಿ. ಏನ್ ಹೇಳ್ತಿದ್ದೀರಾ ಹಸ್ಬೆಂಡು? ಬನ್ನಿ. ಏನ್ ಮಾಡ್ಬೇಕು? ನಿಂತ್ಕೊಂಡೆ ಇಲ್ಲಿ. ಯಾಕೆ ಹಸ್ಬೆಂಡು? ನಾನು ಆ ಸೈಡ್ ಹರ್ಸ್ಕೊಳ್ಳೋದು ಬೇಡವಾ? ಕಾಲಿ ಸಾರಿ ನರಸಿಂಹ, ಹೀಗೆ ಸುಮ್ಮನೆ ದೀಪ ಅವ್ರನ್ನ ಕಾಲ ಮೇಲೆ ನಿಲ್ಸ್ಕೊಂಡು ಓಡಾಡ್ತಿದ್ದೆ. ನಿಮಗೆ ನೋಡೋಕ್ಕಾಗದೆ ಮಗ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಅರ್ಥ ಆಯಿತು, ಸಾರಿ. ಅದು ಕ್ಷಮಿಸೋಣ, ನೀನು ಮಲಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ. ನೀನು ಇಲ್ಲಿದ್ಯಾ ಅಂತ ಗೊತ್ತಿದ್ರೆ ನಾವು ಈ ಕಡೆ ಬರ್ತಾನೆ ಇರ್ತಿರ್ಲಿಲ್ಲ. ಬೇರೆ ಕಡೆ ಹೋಗ್ತಿದ್ದು. ಸಾರಿ ಅಣ್ಣ. ಅಣ್ಣ, ನರಸಿಂಹ, ನರಸಿಂಹ. ನೀವೇ ಹೋದ್ರಿ? ದೀಪಕ್ ಸ್ಟಡಿ ಮಾಡ್ತಿದ್ರಲ್ಲ, ಅಲ್ಲ ಓದಕ್ಕಂತ ಕೂತಿ ಈ ರೇಂಜಿಗೆ ನಿದ್ದೆ ಹೊಡೆದ್ರೆ ಹೆಂಗ್ ನರಸಿಂಹ? ಇಷ್ಟಪಟ್ಟು ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಬಂದಾಗ ಖುಷಿ ಪಡ್ತೀರಾ? ಇಷ್ಟು ದಿನ ನೀವು ನನಗೆ ಕಷ್ಟಪಟ್ರಿ, ಈಗ ನಾನು ನಿಮಗೆ ಓದಿ ಅಂತ ಗೋಳಿಕೋಬೇಕಾ? ಸಾರಿ ಭಾವ, ನಾನು ನಿಮಗೆ ಇಷ್ಟೆಲ್ಲ ಕಷ್ಟ ಕೊಟ್ಟರು ನನ್ನ ಮೇಲೆ ನಿಮ್ಗೆ ಸ್ವಲ್ಪನೂ ಬೇಜಾರಿಲ್ವಲ್ಲ? ಆ್ಯಕ್ಚುಲಿ ನಿಮಗೆ ಸಾರಿ ಕೇಳೋಣ ಅಂತ ಒಂದು ಲೆಟ್ರ್ ಬರೆದಿದ್ದೆ. ಹೌದಾ? ಅಂದರೆ ನಾನು ದೀಪ ಅವರು ನೀವು 3 ಜನ ಲೆಟರ್ ಬರ್ದಂಗಾಯ್ತು. ನಾನು ಇವ್ರಿಗೆ ಬರ್ದಿದ್ದು, ಇವ್ರು ನನಗೆ ಬರ್ದಿದ್ದು ಲೆಟ್ರ್ ಏನಾಯಿತು ನಿಮಗೆ ಗೊತ್ತು. ನಿಮ್ಮ ಲೆಟ್ರಲ್ಲಿ ಅದು ನಾನು ನಿಮ್ಮ ಹತ್ರ ಸಾರಿ ಕೇಳಿದ ಯಾಕೋ ನನ್ನ ಮನಸ್ಸಿಗೆ ಸಾಕು ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇ ಕ್ಷಮಾಪಣೆ ಪತ್ರ ಬರೆದು ನಮ್ಮ ತಿಂತಾರಿಗಳು ಗಣೇಶು ಬುಕ್ಕೈ ಕೊಟ್ಟು ಕಳಿಸಿದ್ದೆ. ಅವರು ಅದನ್ನ ಭಾವ ಅಂತ ಗೊತ್ತಾಗದೆ ಮಾವ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಎತ್ಕೊಂಡಾಗ SI ನಾಗರಾಜಿಗೆ ಬರೀ ಕೊಟ್ಬಿಟ್ಟಿದ್ರು. ಆ SI ನಿನ್ನೆ ದೇವಸ್ಥಾನ ಹತ್ರ ಬಂದು ಊರ್ ಜನನೆಲ್ಲ ಸೇರಿಸಿ ಕ್ಷಮೆ ಕೇಳು ಬಾ ಅಂತ ರೋದನೆ ಇಟ್ಬಿಟ್ಟ ಬರೀ. ಓಹೋ, ನನಗೊಂದು ಮಾತು ಹೇಳತ್ತಾನೆ ಬರ್ತಿದ್ದೆ, ವಿಚಾರಿಸ್ಕೋಬೋದಾಗಿತ್ತು ಅವ್ರನ್ನ. ಇರ್ಲಿ ಬಿಡಿ ಬಾವ, ನಾನು ಅದನ್ನ ಹ್ಯಾಂಡಲ್ ಮಾಡಿದೆ. ನಾನು ಆ ಪತ್ರದಲ್ಲೇ ಬರ್ದಂಗೆ ನಾನು ಕ್ಷಮೆ ಕೇಳಬೇಕು. ನಿಮ್ಮ ಕಾಲು ಹಿಡಿದು ಕ್ಷಮೆ ಕೇಳ್ಬಿಡ್ತೀನಿ. ಕಾಲಿಗೆ ಬೀಳೋ ಕೆಲಸ ಎಲ್ಲ ಯಾಕೆ ಮಾಡ್ತೀರಾ? ತಪ್ಪಾಗೋದು ಸಹಜ, ಅದನ್ನು ತಿದ್ಕೊಂಡು ನಡೆಯೋದು ಒಳ್ಳೆ ಹುಡುಗರ ಲಕ್ಷಣ. ಅದು ಅಲ್ಲದೆ ನೀವೇನು ಬೇಕಂತ ಕೋಪ ಮಾಡ್ಕೊಂಡು ತಪ್ಪು ಮಾಡಲಿಲ್ವಲ್ಲ? ನಾನು ತಪ್ಪು ಮಾಡಿದ್ದೀನಿ, ನಿಮ್ಮ ತಂಗಿಗೆ ಮೋಸ ಮಾಡಿದ್ದೀನಿ ಅಂತ ಅಂದ್ಕೊಂಡು ನೀವು ಆ ರೀತಿ ಎಲ್ಲ ಮಾಡಿದ್ರಿ. ಅದರಿಂದ ಒಂಥರ ನನಗೆ ಒಳ್ಳೇದೇ ಆಯಿತು ಅಂದ್ಕೊಳ್ಳಿ.